ಹೇಳ್ತಾಳೆ ನನ್ನ ತಂಗಿ ಗಾಯ್ಸ್. ಬಂದಿದ್ದೀನಿ ಯಾಕಪ್ಪ ಅಂತಂದರೆ 15 ದಿವಸ ಆಗೈತೆ ನಾನು ಮನೆಗೆ ಹೋಗಿ. ಗಾಯ್ಸ್ ಮನೆಗೆ ಯಾರೋ ಬಂದವ್ರೆ, ಸೊ ಶಾಕ್ ಆಗೋದು ಚಾನ್ಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ಬಂದು 9:45 ಆಗೈತೆ. ಸೀರಿಯಸ್ ಆಗಿ ನಾನು ನಮ್ಮ ಮನೆಗೆ ಅಷ್ಟಾಗಿ ಇನ್ಫಾರ್ಮ್ ಮಾಡಿಲ್ಲ ನಾನು ಬರ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಯಾಕಂದರೆ ಇನ್ಫಾರ್ಮ್ ಏನಾರ ಮಾಡಿದ್ದು ಅವ್ರು ಸೀರಿಯಸ್ಸಾಗಿ ತೊಗೊಂಡಿದ್ದಿದ್ರೆ ಅವ್ರು ಫೋನ್ ಮಾಡಿ ಕೇಳ್ತಾಯಿದ್ರು ಬರ್ತಿದ್ಯಾ ಏನೋಯ್ತಾ ಅಂತ. ಮತ್ತು ನಾನು ನೈಟ್ ಟ್ರಾವೆಲ್ ಮಾಡಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಅಂದರೆ ಮಂಡ್ಯಕ್ಕೆ ಬರೋಲ್ಲ, ಬೈತಾರೆ ಅನ್ನೋ ಒಂದು ಬೈಕ್ ಅವ್ನು ಬರೋಲ್ಲ ಅಂತ ಅವ್ರಿಗೆ ಗೊತ್ತು. ಬಟ್ ಬಂದಿದ್ದೀನಿ ಯಾಕಪ್ಪ ಅಂತಂದರೆ 15 ದಿವಸ ಆಗೈತೆ ನಾನು ಮನೆಗೆ ಹೋಗಿ. ಸೊ ಅದಕ್ಕೆ ಇವತ್ತು ನಾನು ಇಲ್ಲಿಗೆ ಬಂದಿರೋದು. ಅವ್ರು ಸರ್ಪ್ರೈಸ್ ಆಯ್ತಾರ, ಶಾಕ್ ಆಯ್ತಾರ, ಬೈಯೋದಂತೂ ಪಕ್ಕ. ಬಟ್ ಏನು ಬೈತಾರೆ, ಯಾವ ಥರ ಬೈತಾರೆ ಅಂತ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಆಮೇಲೆ ಅಪ್ಪನೂ ಕೂಡ ಕರೆದಿದ್ರು, ಬಾ ಮನೆಗೆ ಹಬ್ಬ ಇತ್ತು, ಹಬ್ಬಕ್ಕೆ ಹೋಗಬೇಕಿತ್ತು, ಹೋಗಿರಲಿಲ್ಲ, ಅದಕ್ಕೂ ಹೋಗಲಿಲ್ಲ ನಾನು. ಆಮೇಲೆ ಅಮ್ಮನೂ ಕೂಡ ಕರೆದ್ರು ಬಾ ಮನೆಗೆ ಅಂತ, ಬರೋಕ್ಕಾಗಿರಲಿಲ್ಲ. ಸೊ ಈಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ ಏನು ಹೇಳ್ತಾರೆ ನೋಡೋದ ಅಷ್ಟು. ಓಕೆನಾ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋದ ಇವತ್ತು. ಸೊ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ವೀಡಿಯೋಸ್ ತುಂಬ ಅಂದರೆ ರೀಸೆಂಟಾಗಿ ನಾನು ಬ್ಲಾಗೇ ಮಾಡಿಲ್ಲ, ಇವತ್ತೇ ಮಾಡ್ತಾ ಇರೋದು ಇವಾಗ ಸುಮಾರು ದಿವಸ ಆದಮೇಲೆ, ಬಿಕಾಸ್ ಆಫ್ ಸಮ್ ಬ್ಯುಸಿ ಶೆಡ್ಯೂಲ್ಸ್ ಗೈಸ್. ಬೇರೆ ಏನಿಲ್ಲ, ವೀಡಿಯೋಸ್ ಕಾಂಟೆಂಟ್ ವೀಡಿಯೋ ಕೂಡ ಮಾಡೋಕ್ಕಾಯ್ತಿರ್ಲಿಲ್ಲ. ಇವಾಗ ಬಂದಿದ್ದೀನಿ, ಸುಮಾರಾಗಿ ಮಾಡಿಕೊಂಡು ಹೋಗ್ಬಿಟ್ಟು ಇನ್ನೊಂದು 15 ದಿವಸ ಬರೋದಿಲ್ಲ ಈ ಕಡೆಗೆ. ಆಮೇಲೆ ಇನ್ನೊಂದು 15 ದಿವಸ ಆದಮೇಲೆ ಬರ್ತೀನಿ. ಸ್ವಲ್ಪ ಕೆಲಸ ಇದೆ, ಕೆಲಸಗಳು ನಡೀತಾ ಇದೆ ಮೈಸೂರಲ್ಲಿ, ಏನೋ ಒಂದು ಮಾಡ್ತಾ ಇರಬೇಕಲ್ವ. ಸೊ ಅದಕ್ಕೋಸ್ಕರ. ಸೊ ಬನ್ನಿ, ಇವಾಗ ನಾನು ಈ ರೋಡಲ್ಲಿ ಇದ್ದೀನಿ, ಈ ರೋಡಲ್ಲಿ ಹೋಯ್ತಾ ಇದ್ದೀನಿ ಇವಾಗ. ಇದು ಒಂದು ಕಾರ್ಮೆಂಟ್ ರೋಡು ಇದು, ಆ ಕಡೆ ಸೈಡಿಂದ. ಇದ್ಯಾವುದು ರೋಡ್ ಬ್ಲಾಕಿಗೆ ಏನಾರು ಮಾಡಿರೋರು ಇದ್ದಾರೆ. ಸೊ ಓಕೆ ಬನ್ನಿ ಗೈಸ್, ಮನೆ ಹತ್ರ ಹೋಗಿ ವೀಡಿಯೋ ಮಾಡಿ. ಮನೆಗೆ ಯಾರೋ ಬಂದವ್ರೆ, ಸೊ ಶಾಕ್ ಆಗೋದು ಚಾನ್ಸ್. ಈಗ ಅವನು ಬ್ಯುಸಿಲಿ ನಾನೇನಾರು ಅವೇ ಅಂದರೆ ಮಕ್ಕಳಿದ್ದಾರೆ ನನಗೇನೆ. ನಾನು ಡೈರೆಕ್ಟು ಜಿಮ್ಮಿಂದ ಹಿಂಗೆ ಬಂದೆ. ಇವಾಗ ನಾನಾಗೇನಾರ ಸರ್ಪ್ರೈಸ್ ಅಂದರೆ ನಡಿಯ ಮುಖ ಅಂತ ಬೈತಾರೆ ಮನೆ. ನೋಡೋದ ಬನ್ನಿ, ಈಗ ನನ್ನ ತಂಗಿ ಏನಾರ ಸರ್ಪ್ರೈಸ್ ಆಯ್ತಾಳ ಹಿಂಗೆ ಅಂತ ಬೈತಾರೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ನೋಡೋದ ಬನ್ನಿ. ಏನ್ ಗುರುವೆ ಸಮಾಚಾರ? ಗೈಸ್ ಹೇಳ್ತಾಳೆ ನನ್ನ ತಂಗಿ ಗೈಸ್. ನಾನು ಇವಳು ಸರ್ಪ್ರೈಸೇ ಆಗಲ್ಲ ಅನ್ಕೊಂಡಿದ್ದೆ, ಅಳ್ತಾವಳೆ. ಈಗ ಆಗ್ಲೇ ಏನೋ ಹೇಳ್ತಿದ್ಲ. ಪುಟ್ಟಿ ಅತ್ತೆ ಹುಟ್ಟತ್ತಾಗೆ. A few moments later. ಇಲ್ಲೆಲ್ಲ ಕೆಳಗಡೆ ಬಂದ್ ನೋಡ. ಗೈಸ್ ಗುಡ್ ಮಾರ್ನಿಂಗ್, ಇದು ನೆಕ್ಸ್ಟ್ ಡೇ ವ್ಲಾಗ್. ಹೇ ಗೈಸ್, ವೆಲ್ಕಮ್ ಟು ಮೈ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಅಲ್ಲ, ಇದೇ ವ್ಲಾಗ್.
ಗುಡ್ ಮಾರ್ನಿಂಗ್ ಗೈಸ್. ಇದು ಬೆಳಗ್ಗೆ ಈಗಾಗಲೇ ಟೈಮ್ ಬಂದು 4 ಗಂಟೆ. ಬೆಳಗ್ಗೆಗೆ ಗುಡ್ ಮಾರ್ನಿಂಗ್ 4 ಗಂಟೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ. ಆಗ್ಲಿಂದ ಸ್ಟಾರ್ಟ್ ಮಾಡಿರಲಿಲ್ಲ, ಅದಕ್ಕೆ ಇನ್ನೇನೋ ನಾನು ಮೈಸೂರಿಗೆ ಹೊಡ್ತೀನಿ. ಅದಕ್ಕೂ ಮುಂಚೆ ಒಂದು ವೀಡಿಯೋ ಮಾಡ್ಕೊಂಡು ಬರಬೇಕಿತ್ತು. ವೀಡಿಯೋ ಮಾಡ್ಕೊಂಡು ಬರಕ್ಕೆ ಹೋಗ್ತೀನಿ. ಆಮೇಲೆ ನಮ್ಮ ಡ್ಯಾಡಿ ಕಾಸು ಕೊಟ್ಟವ್ರು ಅಡುಗೆನ ತಗೊಳಕ್ಕೆ, ಅದನ್ನ ತಗೊಟ್ಬಿಟ್ಟು ನಾನು ಮೈಸೂರಿಗೆ ಹೊರಡ್ತೀನಿ. ಇವಾಗ ಇಲ್ಲಿಂದ ಸ್ನಾನ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಸೊ ಗೈಸ್, ನಾನು ಜಿಮ್ ಬ್ಯಾಗ್ನ ಕ್ಲೀನ್ ಮಾಡಿದೆ. ಸೊ ಅದರಲ್ಲಿ ಕೆಲವೊಂದು ಸಿಕ್ಕಿದ್ದು ನನಗೆ ಏನಪ್ಪ ಅಂದರೆ ಖಾಲಿಯಾಗಿರೋ BCAA ಆ್ಯಂಡ್ ಸೈಕೋಟಿಕ್ ಪ್ರೀ ವರ್ಕೌಟ್. ಸೊ ಇದಿಷ್ಟು ಕೂಡ ಸಿಕ್ತು. ಈಗ ಇದು ಮೂರನ್ನ ಏನು ಮಾಡ್ತೀನಿ ಅಂದರೆ ಅಲ್ಲಿ ಕಾಣಿಸ್ತಾ ಇದೆ ಖಾಲಿ ಗ್ರೌಂಡು, ಹಿಂಗೆ ಸಿಗ್ತಾರದು. ಸೊ ಅದೆಲ್ಲ ಎಷ್ಟಾಯಿತು. ಈಗ ಸ್ನಾನ ಮಾಡ್ಕೊಂಡು ಮೈಸೂರಿಗೆ ಹೊರಡೋದು ಇಲ್ಲಿಂದ ಡೈರೆಕ್ಟಾಗಿ. ಬಾಯ್ ಬಾಯ್, ಬಾಯ್ ಟಾಟಾ. ಟಾಟಾ. ಮಮ್ಮಿ ಬಾಯ್. ಕಾಸು ಕೊಡು. ನೋಡಿ ಗೈಸ್ ನಮ್ಮ ಸರಿ ಆಯ್ತು, ಕಾಸು ಕೊಡಮ್ಮ, ಹೊಡ್ತೀನಿ ನಾನು. ಬಾಯ್ ತಗೊಂಡು ಹಿಂಗೆ ನನ್ನ ಕಡೆಗಿದು ನೋಡ್ದ ಮೇಲ್ಗಡೆನೇ ಬರ್ಬಾರ್ದು ಅಂದ್ಬಿಟ್ಟು ಎಲ್ಲನೂ ಕೆಳಗಡೆ ಹೋಗಿ ಇಟ್ಟಿದ್ರಲ್ಲ. ಸರಿ ಆಯ್ತು, ಕಾಸು ಕೊಡು. ಖರ್ಚಿಗೂ ಇಲ್ಲ ಮಮ್ಮಿ, 25 ರೂಪಾಯಿ ಅಷ್ಟೇ ಮಮ್ಮಿ ಇರೋದು ಅಕೌಂಟಲ್ಲಿ, ನನ್ನ ಅಕೌಂಟಲ್ಲಿ ಮಮ್ಮಿ. ಆಮೇಲೆ ಲೆಕ್ಕ ಹಾಕುವಂತೆ ಕೊಡು ಮಮ್ಮಿ, ಹೊರಡ್ತೀನಿ ನಾನು, ಟೈಮ್ ಆಗೈತೆ. ನಮ್ಮಮ್ಮ ನನಗೆ 100 ರೂಪೀಸ್ ಕೊಡ್ರು ಗಾಯ್ಸ್ ಬೇರೆಯವ್ರಿಗೆ. ನನ್ನ ತಂಗಿ ಈಗ ಸ್ವಲ್ಪ ಬಿರಿಯಾನಿ ತಿನ್ನಿಸ್ತಾಳೆ, ಆದರೆ ಅವಳಿಗೆ ತಂದಿರತ್ತ. ನಾನು ಬೇರೆನೋ ತಿನ್ಕೊಂಡಿಗೆ ಹೋಗ್ತೀನಿ ಅಂದರೆ ಹೋಯ್ತಾ, ಆದರೆ ತೋರಿಸ್ತೀನಿ ಅದು ಕೂಡ. ಮೈಸೂರಿಗೆ ಕೊಡ್ತಾ ಇದ್ದೀನಿ ಈಗ ನಾನು ಇಲ್ಲಿಂದ. ಸೊ ಓಕೆ ಗಾಯ್ಸ್, ನಾನು ಇವಾಗ ತಾನೇ ಮೈಸೂರಿಗೆ ಬಂದೆ. ನಾನು ಒಂದು ಕಡೆ ತಿನ್ನೋಕೆ ಹೋಗಿದೆ. ಸೊ ಅದನ್ನು ನಿಮಗೆ ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ಅಲ್ಲಿಂದ ಗಾಡಿ ಓಡಿಸ್ಕೊಂಡು ಇಲ್ಲಿಗೆ 8:45 ಅಷ್ಟೆಲ್ಲ ಬಂದೆ ನಾನು. ಈಗ ಊಟ ಏನೂ ಮಾಡೋಕ್ಕೋಗಲ್ಲ, ಯಾಕಂತಂದರೆ ಅದನ್ನೇ ತಿಂದೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಊಟ ಏನೂ ಮಾಡೋಕ್ಕೋಗಲ್ಲ. ಮಲ್ಕೊತೀನಿ ಇವಾಗ ಫ್ರೆಶ್ಶಾಗಿ, ನೀರು ಕುಡ್ದು ಹೆಂಗೋ ಮಾಡಿ ಮಲ್ಕೊತೀನಿ. ನಾನೇನು ಹೇಳಬೇಕು ಅಂತ ಅಂದ್ಕೊಂಡೆ ಅಂದರೆ ವ್ಲಾಗ್ನ ಜಾಸ್ತಿ ಮಾಡಿಲ್ಲ, ಅದರ ಕಾರಣದಿಂದ ಮತ್ತೆ ಸ್ವಲ್ಪ ಡೌನ್ಫಾಲ್ ಆಗಿದೆ. ಒಂದು ರೀಚಿಂಗ್ಸ್ ಪ್ರತಿಯೊಂದೆಲ್ಲ ಕೂಡ ಯೂಟ್ಯೂಬಲ್ಲಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು. ಇನ್ನು ಮುಂದೆ ವೀಡಿಯೋಸ್ ಮಾಡ್ತೀನಿ ನಾನು ಕಂಟಿನ್ಯೂಸ್ ಆಗಿ, ವೀಕ್ಲಿ ಒಂದ್ಸಾದ್ರೂ ಏನಾದರೂ ಮಾಡಿ ನಾನು ಸರಿನೇ ಟ್ರೈ ಮಾಡ್ತೀನಿ. ಸೊ ಅದರಿಂದ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ವೀಡಿಯೋನ ಕೊನೆವರೆಗೂ, ಪ್ರತಿ ವೀಡಿಯೋನೂ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಸೊ ಯಾರೇ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗೂ ಕೂಡ ಕಾಯ್ತಾ ಇರಿ. ಆ್ಯಂಡ್ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಬಾಯ್ ಬಾಯ್.